ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸ್ಥಾನ ವಂಚಿತರ ಅಸಮಾಧಾನವನ್ನು ತಣಿಸುವಂತಹ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಹಿರಿಯ ನಾಯಕರಿಗೆ ಸಚಿವರಿಗೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನೂತನ ಸಚಿವ ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನೀವು ಅಸಮಾಧಾನಿತ ಶಾಸಕರನ್ನ ಭೇಟಿಯಾಗ್ತಿದ್ದೀರಿ, ಬಂಗಾರಪೇಟೆ ನಾರಾಯಣಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದೀರಿ, ಎಂ ಕೃಷ್ಣಪ್ಪ ಅವ್ರನ್ನ ಭೇಟಿಯಾಗಿದ್ದೀರಿ. ಎಲ್ಲರ ಅಭಿಪ್ರಾಯ ಏನು? ಹೇಗೆ ಸಮಾಧಾನ ಮಾಡ್ತಿದ್ದೀರಿ? ಅವಕಾಶಗಳು ಎಲ್ಲಿ ಉಳಿದಿದ್ದಾವೆ ಇನ್ನು? ಇಲ್ಲ, ಅವರು ಕೇಳ್ತಕ್ಕಂಥದ್ದು ನ್ಯಾಚುರಲ್ ಜಸ್ಟಿಸ್ ಕೇಳ್ತಾ ಇದ್ದಾರೆ. ಹಿಂದೆ ಆಗಿದ್ದಾರೆ ಅವ್ರಿಗೆಲ್ಲರಿಗೂ, ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಅಂತಿಮವಾಗಿ ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಖರ್ಗೆ ಸಾಹೇಬರು ಮತ್ತು ಹೈಕಮಾಂಡ್ ಅಳೆದು ಸುರಿದು ಕೆಲವು ತೀರ್ಮಾನಗಳನ್ನು ಕೆಲವು ಸಂದರ್ಭದಲ್ಲಿ ತಗೊತದೆ. ಅವಾಗ ಎಲ್ಲರೂ ಕೂಡ ನಾವು ತಲೆ ಬಾಗಬೇಕಾಗ್ತದೆ ಆ ತೀರ್ಮಾನಕ್ಕೆ. ನಾವ್ಯಾರು ಕೂಡ ಹೈಕಮಾಂಡ್ಗಿನ್ನ ಪಕ್ಷಕ್ಕಿಂತ ನಾವ್ಯಾರು ಕೂಡ ದೊಡ್ಡವರಲ್ಲ. ಕೆಲವರು ನೋವಾಯ್ತದೆ. ನೋಡಿ, ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಸುಮಾರಷ್ಟು 100 ಜನದ ಮೇಲ್ಪಟ್ಟು ನಮ್ಮ ನಾಯಕರುಗಳು ಶಕ್ತಿಯಾಗಿರೋ, ಸ್ವಂತ ಶಕ್ತಿ ಮೇಲೆ ಪಕ್ಷದ ಇದ್ರ ಮೇಲೆ ಗೆಲ್ತಕ್ಕಂಥವ್ರು 100 ಜನ ಅವರು ನಮ್ಮಲ್ಲಿ. ಅದೇ ದೊಡ್ಡ ಸಮಸ್ಯೆ. ಬೇರೆ ಪಕ್ಷಗಳಲ್ಲಿ ಆಯ್ಕೆ ಹುಡುಕ್ಬೇಕು, ಇವ್ರನ್ನ ಎಲ್ಲರನ್ನೂ ಹುಡುಕ್ಬೇಕು ಮಂತ್ರಿ ಮಾಡಬೇಕಾದ್ರೆ. ಇಲ್ಲಿ ಹಂಗಲ್ಲ. ಇಲ್ಲಿ ಎಲ್ಲ ಮಾಜಿ ಮಂತ್ರಿಗಳು, ಸೀನಿಯರ್ ಲೀಡರ್ಗಳು, ಘಟಾನುಘಟಿಗಳವರೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಇದೇ ನಮ್ಮ ಸಮಸ್ಯೆ. ಏನೇ ಆದರೂ 33 ಜನನೇ ಮಾಡಬೇಕಲ್ವ? ಅಳೆದು ಸುರಿದು ಕೆಲವು ಲೆಕ್ಕಾಚಾರದ ಮೇಲೆ ಮಾಡಿದ್ದಾರೆ. ಈ ಒಂದೇ ಸರಿ ನಮ್ಮ ಲೆಕ್ಕಾಚಾರಗಳು ಸರಿ ಇಲ್ಲ ಅಂದಾಗ ಸ್ವಲ್ಪ ಸರಿಪಡಿಸ್ತಕ್ಕಂಥ ಕೆಲಸನ ಆಗಬೇಕಲ್ವ? ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಆಗಿದೆ, ಇದಾಗಿದೆ, ಸರಿಪಡಿಸೋಣ, ಅದು ಮಾಡೋಣ, ಇದನ್ನು ಸರಿಪಡಿಸ್ಬೇಕು. ನಮ್ಮ ಉದ್ದೇಶ ಏನಂದರೆ 29ಕ್ಕೆ ನಮ್ಮ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು, ಮತ್ತು 28ರಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು. ಇದು ಈಗ ನಾವೆಲ್ಲ ಕಿತ್ತಾಡ್ಕೊಂಡು 28ಕ್ಕೆ ಅಧಿಕಾರಕ್ಕೆ ಬರದೆ ಹೋದರೆ 5 ವರ್ಷ ಏನು ಮಾಡ್ತಾರೆ? ಸೀನಿಯರ್ಸ್ಗಳೆಲ್ಲ ಟೈಮ್ ಮುಗಿದೇ ಹೋಯ್ತದ ಆಮೇಲೆ. ಅದರಿಂದ ಎಲ್ಲ ರೀತಿಯ ಆಲೋಚನೆಗಳಾಗಬೇಕು, ತೀರ್ಮಾನ ಆಗಬೇಕು. ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರಬೇಕು. ಸರ್, ಪ್ರಿಯಾಂಕ್ ಖರ್ಗೆ ಅವರು ಸೇರಿದಂತೆ ಕೆಲವೊಂದಿಷ್ಟು ಮಂದಿ ಹೇಳ್ತಿದ್ದಾರೆ, ಅಕಸ್ಮಾತ್ ಪಕ್ಷ ನನಗೆ ಜವಾಬ್ದಾರಿಯನ್ನು, ಪಕ್ಷದ ಕೆಲಸ ಮಾಡು ಅಂತ ಹೇಳಿದ್ರೆ ನಾನು ತ್ಯಾಗ ಮಾಡ್ತೀನಿ ಅಂತ. ಆ ರೀತಿ ಈಗ ಮತ್ತೆ ಮಾಡೋದಕ್ಕೆ ಸಾಧ್ಯನಾ? ಯಾಕಾಗಬಾರ್ದು? ಏನಾಗಬಾರ್ದು? ನಾವೆಲ್ಲ ಏನು ಮಂತ್ರಿಗಳಾಗಿ ಉಟ್ಬಿಟ್ಟಿದ್ದೀವ? ಏನೋ ನಮ್ಮ ಯೋಗ ಚೆನ್ನಾಗಿದೆ, ಮಂತ್ರಿಗಳಾಗಿದ್ದೀವಿ. ನಾವು ಪಕ್ಷಕ್ಕೋಸ್ಕರ ಯಾಕೆ ತ್ಯಾಗ ಮಾಡಬಾರ್ದು? ಎಲ್ಲ ದೊಡ್ಡ ಮನ್ಸು ಮಾಡಬೇಕು. ಅದನ್ನು ದೊಡ್ಡತನ ತೋರಿಸ್ಬೇಕು. 28ಕ್ಕೆ ನೀವು ಒಡೆದಾಡ ಅಧಿಕಾರಕ್ಕೆ ತಂದು ನೀವು ಮೊದಲನೇ ಲೈನಲ್ಲಿ ನೀವೇ ನಿಂತ್ಕೊಳ್ಳಿ. ಯಾರು ಬೇಡ ಅಂತಾರೆ ನಿಮ್ಮನ್ನೆಲ್ಲ? ಪಕ್ಷ ಕಟ್ಟಿ ಇವಾಗ ನೀವೆಲ್ಲ ಸಂಘಟನೆ ಮಾಡಿ ಹಳ್ಳಿಗೆ ಹೋಗಿ ಪಕ್ಷದ ಸಾಧನೆಗಳನ್ನು ಹೇಳಿ ನೀವು ಪಕ್ಷ ವಾಪಸ್ ಅಧಿಕಾರಕ್ಕೆ ತೊಗೊಂಬನ್ನಿ. ನೀವೇ ಆಗಿ ಮುಂದೆ ನಿಂತ್ಕೊಂಡವಾಗ ಯಾರು ಕೇಳ್ತಾರೆ? ಅವಾಗೆಲ್ಲನೂ ಅದನ್ನು ಮಾಡಲಿ ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ.